ಧನು ಅವರ ಹೋಮ್ ಟೂರ್ ಎಲ್ಲ ಮಾಡ್ಕೊಟ್ಟಿದ್ರಿ, ಅವ್ರ ಮನೆಗೆಲ್ಲ ಹೋಗಿ ವಿಸಿಟ್ ಮಾಡಿದ್ರಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು. ಅಂತ ಒಂದು ದೊಡ್ಡ ಕುಟುಂಬ ನೋಡಿ ಹೆಂಗ್ ಅನ್ನಿಸ್ತು ನಿಮ್ಗೆ? ಸಚ್ ಎ ಸ್ವೀಟ್ ಫ್ಯಾಮಿಲಿ. ಅಂದ್ರೆ ನನ್ಗೆ ಅವ್ನು ಹೇಳಿದ್ದೆ ಚಿಕ್ಕದು ಅಂತ ಅನ್ಸ್ಬಿಡ್ತು. ಅವನೇ ಚಿಕ್ಕದಾಗ ಹೇಳಿದಾನೆ, ಅಲ್ಲಿ ಹೋಗಿ ನೋಡ್ದಾಗ ತುಂಬಾ ದೊಡ್ಡದಾಗಿದೆ ಅಂತ ಅನ್ಸುತ್ತು. ಅಷ್ಟು ಜನ ಹೆಂಗಿರಕ್ಕಾಗತ್ತೆ ಬಾಸ್? ನಾವೇನೆ ಈಗ ಒಂದ್ 4-5 ಜನ ಇದ್ರಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಅಷ್ಟೊಳಗೆ ಜಗಳ ಆಡ್ಕೊಂಡ್ಬಿಡ್ತೀವಿ. ಅವ್ರ ಮನೇಲಿ ಯಾರು ಜಗಳ ಆಡಲ್ಲ. ಅಂಡ್ ಅವ್ನ್ ಏನ್ ಕೆಲಸ ಮಾಡ್ತಾನೆ ಪ್ರತಿಯೊಬ್ರು ಕೆಲ್ಸಕ್ಕೂ ಅದನ್ನ ಸಪೋರ್ಟ್ ಮಾಡ್ತಾರೆ. ಅಂಡ್ ಎಲ್ಲಾರ್ದು ಮನೆ ಪಕ್ಕನೆ. ಅಂಡ್ ಅವ್ರ ಅಜ್ಜಿ ಮನೆ ತೋರಿಸ್ದ, ಅಲ್ಲೇ 28 ಜನ ಇರ್ತೀವಿ ಅಂತಂದ್ರು. ಯಪ್ಪ ಹೆಂಗ್ ಇರ್ತೀರಾ ನೀವು ಇಲ್ಲೆಲ್ಲ ಅಂತ. ಬಟ್ ತುಂಬಾ ಖುಷಿ ಆಗಿದ್ದಾರೆ. ಒನ್ ಆಫ್ ದ ಸ್ವೀಟೆಸ್ಟ್ ಫ್ಯಾಮಿಲಿ ಅಂಡ್ ಸ್ವೀಟೆಸ್ಟ್ ಹೌಸ್. ಅಂಡ್ ಧನು ನನಗೆ ಬಿಗ್ ಬಾಸ್ ಅಲ್ಲಿ ನಾನು ಹಿಂಗೆ ಅವನನ್ನ ನೋಡಿದ್ನು. ಸೊ ಅವ್ನ ಆಚೆ ಬಂದು ಅವ್ನ ಮನೆಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆದ. ಅಂಡ್ ಈ ಸಚ್ ಎ ಸೋಲ್. ಅವನು ಅವ್ನ ಹೆಂಡತಿ, ಇಡೀ ಫ್ಯಾಮಿಲಿ ಇವತ್ತು ಫೋನ್ ಮಾಡಿ ವಿಶ್ ಮಾಡಿದ್ರು. ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಅಂಡ್ ಆ ಥರದೊಂದು ಫ್ಯಾಮಿಲಿ ನನ್ನ ಹತ್ರ ಇಲ್ವಲ್ಲ ಅನ್ನೋದು ಯಾವಾಗ್ಲೂ ಮಿಸ್ ಮಾಡ್ಕೊಂತೀನಿ ನಾನು. ಮುಂದಿನ ದಿನಗಳಲ್ಲಿ ಮದುವೆ ಆದ್ರೆ ಬರುತ್ತೆ. ಅಲ್ಲ ಬರುತ್ತೆ, ಓಕೆ, ಬಟ್ ಆ ತರ ಬರ್ಬೇಕಲ್ಲ. ಅಂಡ್ ಅವ್ರೆಲ್ಲಾರು ತುಂಬಾ ಹಿಂದೆಯಿಂದ ಆಲ್ಮೋಸ್ಟ್ ಒಂದು ಅವ್ರ ಅಜ್ಜಿ ಟೈಮ್ ಇಂದನೂ ಅಷ್ಟು ಜನ ಎತ್ಕೊಂಡ್ ಬಂದಿರೋದು. ಅಂಡ್ ಸಚ್ ಎ ಸ್ವೀಟ್ ಫ್ಯಾಮಿಲಿ ಅಂಡ್ ಹ್ಯೂಜ್ ಫ್ಯಾಮಿಲಿ. ಸಖತ್ ಖುಷಿ ಆಯ್ತು. ನಿಜ, ಬಿಕಾಸ್ ಯಾಕಂತಂದ್ರೆ ನಾವು ಒಂದು ಫ್ಯಾಮಿಲಿ ಬಂದ್ರು ಕೂಡ ಮೊದ್ಲಿಂದನೂ ಇವಾಗ ಮತ್ತೆ ನಾವು ಚೈಲ್ಡ್ಹುಡ್ ಮೆಮೊರೀಸ್ ನ ಮತ್ತೆ ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಅವರು ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲೇನೆ ಒಂದಷ್ಟು ಈಗ ನೆನಪು ಮಾಡ್ಕೊಂತಿರ್ತಾರೆ ಆಗಾಗ. ಯಾಕಂದ್ರೆ ಅಜ್ಜಿ, ತಾತ, ಮುತ್ತಾತರು ಮತ್ತೆ ಬೇರೆ ಬೇರೆಯವರೆಲ್ಲ ಇರ್ತಾರೆ. ಸೊ ಅದನ್ನೆಲ್ಲ ಒಂದ್ ಕಡೆ ನೀವು ಹೇಳ್ದಂಗೆ ಮಿಸ್ ಮಾಡ್ತೀವಿ. ಅಂಡ್ ಡೆಫಿನೆಟ್ಲಿ ನಾನಂತೂ ಮಿಸ್ ಮಾಡ್ಕೊಂತೀನಿ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಫ್ಯಾಮಿಲಿ ಅಂತ ಅಂದ್ರೆ ರಿಲೇಟಿವ್ಸ್ ಅಂತ ಹೋಗೇ ಇಲ್ಲ. ಈಗ ನನ್ನ ರಿಲೇಟಿವ್ಸ್ ಸುತ್ತನೇ ಓಡಾಡ್ತಿದ್ರು, ಇವರೇ ನನ್ನ ರಿಲೇಟಿವ್ ಅಂತ ಕಂಡಿಡಿಯೋಂಥ ಟೈಮ್ ಇದೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕಂಗೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತು. ನನ್ಗೆ ಅಷ್ಟು ಕಡಿಮೆ, ನನ್ನ ಒಡನಾಟನೇ ಕಡಿಮೆ ರಿಲೇಟಿವ್ಸ್ಗಳ ಜೊತೆಗೆ. ಬಟ್ ಇಷ್ಟು ಜನ ರಿಯಲಿ ಗ್ರೇಟ್. ಅಂಡ್ ನಾನು ಅದಕ್ಕೆ ನನ್ನ ಲೆಟರಲ್ಲಿ ಬರ್ದಾಗ ಹಾಕಿದ್ದೆ, ನೀನ್ ಜಿಂಕೆ ಅಂತ ಏನು ಕರ್ಸ್ಕೊತಾ ಇದ್ದೆ ಅಂತ, ಇಡೀ ಜಿಂಕೆ ಬಿಡಾರನೇ ಬಿಟ್ಟಿದ್ದೀರಾ ಅಂತ. ಅಷ್ಟು ದೊಡ್ಡ ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.